ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾನೆ ದೇವರಿಗೆ. ಏನ್ ಸಕ್ಕತ್ತಾಗಿ ಅಲಂಕಾರ ಮಾಡಿದ್ದಾನೆ ನೋಡಿ. ತರುಣನೇ ಮಾಡಿರೋದು. ಇಲ್ಲಿ ಡೆಕೋರೇಟಿವ್ ಆಗಿರ್ಬೋದು, ಸ್ಯಾರಿ ಉಡ್ಸಿರೋದಾಗಿರ್ಬೋದು, ಇಲ್ಲಿ ಐಟಮ್ಸ್ ಎಲ್ಲ ಅವ್ರ ಅಮ್ಮ ಮಾಡಿಟ್ಟಿರೋದು. ಬಟ್ ಇಬ್ರು ಸೇರಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಶಾಪಿಂಗ್ ಅಂತ ಹೊಸದು ಯಾವ್ದು ಇಲ್ಲ. ವರಮಹಾಲಕ್ಷ್ಮಿ ಹಬ್ಬದ ದಿನ ಹೆಚ್ಚು ಕಡಿಮೆ ಒಂದು 38,000 ಟ್ರೇಡಿಂಗ್ ಅಲ್ಲಿ ಮಾಡಿದೀನಿ, ಸ್ಕ್ಯಾಲ್ಪಿಂಗ್ ಅಲ್ಲಿ. ಹ್ಯಾಪಿ ವರಮಹಾಲಕ್ಷ್ಮಿ ಡೇ. ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಕೆಲ್ಸನೇ ನಮಗೆ ಹಬ್ಬ. ನೋಡಿ ಇವ್ರು ನಮ್ಗಿಂತ ನಾವು ಯೂಟ್ಯೂಬ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮುಂಚಿದ್ರೆ ಇವ್ರು ಟಿವಿಲಿ ಬರ್ತಾರೆ. ಯಾವ ಚಾನಲ್ ಅಂತ ನೋಡಿದ್ರೆ ಕಮೆಂಟ್ಸ್ ಮಾಡಿ ಆಯ್ತಾ. ಒಬ್ಬಟ್ಟು ಮಾಡಿದ್ದೀವಿ, ಮತ್ತೆ ರವೆ ಉಂಡೆ, ಚಕ್ಲಿ, ಕೋಸಂಬರಿ, ಮತ್ತೆ ಇದು ಕಾಳ್ದು ಕಡ್ಲೆಕಾಳು. ಚೆನ್ನಾಗಿದೆ. ಸಾಕು ಇಲ್ಲ ಅಂಟಿ ಸಾಕಂಟಿ. ಇದು ಅದೆಲ್ಲ ಹಾಕಿದ್ರಲ್ಲ ಮುಕ್ಕೋಡೆ ಎಲ್ಲ ಬೆಳ್ಳಿದ. ಮಲಗ್ತಾ ಇದ್ದ ನೀನು? ಭೀಷ್ಮ ಬಂದಿಲ್ಲ ಅಂತ ಅಳ್ತಾ ಇದ್ದ? ಹೌದಾ, ಸಾರಿ ಲೇಟ್ ಆಯ್ತು. ನಾಳೆ ಕಳಿಸ್ಕೊಡ್ತೀನಿ ಆಯ್ತಾ ಭೀಷ್ಮನ? ಬೆಳಿಗ್ಗೆನೆ ಕಳಿಸ್ಕೊಡ್ತೀನಿ. ತಗೋ, ಸ್ವಲ್ಪ ಅಷ್ಟೇ. ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೆ ವಿದ್ಯೆ ಕೊಡಪ್ಪ, ಒಳ್ಳೆ ಮನುಷ್ಯನಾಗಿ ಮಾಡಪ್ಪ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ವರಮಹಾಲಕ್ಷ್ಮಿ ವಿಶೇಷವಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ? ತರುಣನ ಮನೆಗೆ ಹೋಗ್ತಾ ಇದ್ದೀವಿ. ತರುಣ ಅಂತ ಹೇಳಿದರೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾನೆ. ಕೆಲಸದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿ ಮೆಂಬರು, ಆಕಾಶ್ ಅವರ ಫ್ರೆಂಡ್ ತಮ್ಮ ಕೂಡ ಹೌದು. ಅವ್ರ ಮನೆಗೆ ಬರಲೇಬೇಕು ಅಂತ ಹೇಳಿ ತುಂಬ ಫೋರ್ಸ್ಫುಲಿಯಾಗಿ ಅವ್ರ ಅಮ್ಮ ಕಾಲ್ ಮಾಡಿದ್ರು, ಅವ್ರ ಅಕ್ಕ ಕಾಲ್ ಮಾಡಿದ್ರು, ಹಾಗಾಗಿ ಹೋಗ್ತಾ ಇದ್ವಿ. ಆಕಾಶ್ ಫಸ್ಟ್ ಟೈಮ್ ಖುಷಿಯಿಂದ ಬರ್ತಾ ಇರೋದು ನಾನು ನೋಡಿರೋದು. ಫ್ರೆಂಡ್ಸು ಫ್ಯಾಮಿಲಿ ಫಂಕ್ಷನ್ಗೆ ಅಂದರೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಇವಾಗಷ್ಟೇ ಸೌಂಡ್ ಆಯ್ತಲ್ಲ, ಅದಕ್ಕೆ ಎದ್ದಿದ್ದಾನೆ. ಮಲಗಿದ್ದ, ಡೀಪ್ ನಿದ್ದೆಲಿದ್ದ ಇವನು. ನೋಡಿ ಆಕಾಶ್ ಅವ್ರು ಹೇಗೆ ರೆಡಿ ಆಗಿದ್ದಾರೆ ಅಂತ. ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ ಹೇಳಿದರೆ, ನಾನು ಸಿಲ್ಕ್ ಸ್ಯಾರಿ ಹಾಕೊಳ್ಳೋಣ ಅಂತ ಟ್ರೈ ಮಾಡಿದೆ. ಸಿಕ್ಕಾಬಟ್ಟೆ ಸೆಕೆ ಆಯಿತು. ಹೌದೌದು, ಸಿಕ್ಕಾಬಟ್ಟೆ ಸೆಕೆ ಇತ್ತು. ಹಾಗಾಗಿ ಪಾಪು ಇಟ್ಕೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಾಟನ್ ಸ್ಯಾರಿನ ವೇರ್ ಮಾಡಿದೆ. ಆಕಾಶ್ ಅವ್ರು ನನಗೆ ಮ್ಯಾಚ್ ಆಗೋ ಥರ ಫಸ್ಟ್ ಟೈಮು ಪಂಚೆನ ಹಾಕ್ಕೊಂಡಿದ್ದಾರೆ. ತೋರಿಸ್ತೀನಿ ಬನ್ನಿ ಅವರೇ ಲುಕ್ ಹೇಗಿದೆ ಅಂತ ಹೇಳಿ. ಹಾಯ್ ಆಕಾಶ್. ಹಾಯ್. ಎಷ್ಟು ವರ್ಷ ಆಗಿತ್ತು ನಿನ್ನ ಫ್ರೆಂಡ್ ನೋಡಿ? ಬನ್ನಿ ಹೇಳ್ತೀನಿ. ನನ್ನ ಫ್ರೆಂಡ್ನ ನೋಡಿ ಆಲ್ಮೋಸ್ಟ್ ಒಂದು 20 years ಆಗಿರ್ಬೋದು. ಶಿ ಈಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್ ಆ್ಯಕ್ಚುಲಿ. 20 years ಅಂತೆ. ಇವನಂಗಿದ್ದಾಗ ಫ್ರೆಂಡ್ಸಾ? ಇವನ್ಕಿನ್ನ ಸ್ವಲ್ಪ ದೊಡ್ಡವನಿದ್ದೆ ನಾನು. ಒಂದು 8 years ಇಂದ ವಿ ಸ್ಟಡಿಡ್ ಬೋತ್ ಟುಗೆದರ್. ಆ್ಯಕ್ಚುಲಿ 2 ವರ್ಷ ಜೊತೆಯಲ್ಲಿ ಓದಿರೋದು, 2 ರಿಂದ 3 ವರ್ಷ ಜೊತೆಲಿ ಓದಿದ್ದೀವಿ. ಬಟ್ ಫ್ರೆಂಡ್ಶಿಪ್ ಲಾಂಗ್ ಟೈಮಿಂದ ಇದೆ. ಸೊ ನಾವು ಓದಿ ಅಲ್ಲಿಂದ ಆಚೆ ಬಂದ್ಮೇಲೂ ಕೂಡ ಒನ್ಸ್ ವಿ ಆಲ್ ಕನೆಕ್ಟೆಡ್. ಹ್ಯಾಪಿ ವರಮಹಾಲಕ್ಷ್ಮಿ ಡೇ. ಇವತ್ತು ಎಲ್ಲಿಗೆ ಹೋಗ್ತಿದ್ವಿ ಭೀಷ್ಮ? ತರುಣನ ಮನೆಗೆ. ತರುಣನ ಅಂದ್ರೆ ನಿಂಗೆ ಇಷ್ಟನಾ? ಯಾಕೆ ಇಷ್ಟ ನನಗೆ ಗೊತ್ತಿಲ್ಲ. ಸುಮಾರು ಸಲ ಕರೆದಿದ್ದಾಳೆ ನನ್ನ, ಅವಳ ಮನೆಗೆ ಕರೆದಿದ್ದಾಳೆ, ಅವ್ಳ ಮ್ಯಾರೇಜಿಗೆ ಕರೆದಿದ್ದಾರೆ, ಪಾಪು ಡೆಲಿವರಿ ಆದ್ಮೇಲೆ ಕರೆದಿದ್ದಾರೆ. ಸುಮಾರು ಸಲ ನನ್ನ ಫೈನಾನ್ಷಿಯಲ್ ಸಜೆಷನ್ಸ್ ಕೇಳಿದ್ದಾರೆ. ಆದರೆ ನಾನು ಅವಳಿಗೆ ಸಿಗೋಕ್ಕೆ ಆಗಿಲ್ಲ, ಟೈಮೇ ಸಿಕ್ಕಿಲ್ಲ. ಸೊ ಇವತ್ತು ಟೈಮ್ ಹಾಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ದೀವಿ. ಬನ್ನಿ. ಯೂಶ್ವಲಿ ನಾವು ಯಾವ ಹಬ್ಬದಲ್ಲೂ ಮನೇಲಿ ಇರಲ್ಲ, ರೇರ್ಲಿ ಇರೋದು. ಈ ಸಲನೇ ಫಸ್ಟ್ ಟೈಮು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮನೇಲಿ ಇರೋದು. ಯಾಕೆಂದರೆ ಯಾವಾಗಲೂ ಟ್ರಾವೆಲಿಂಗ್ ಮಾಡ್ತಾಯಿರ್ತೀವಿ, ಇಂಟರ್ವ್ಯೂ ಮಾಡ್ತಾಯಿರ್ತೀವಿ, ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಇರ್ತೀವಿ. ಮಗನಿಗೆ 3 ದಿನ ರಜೆ ಸಿಕ್ಕಿದೆ ಅಂದಾಗ 3 ದಿನ ಸ್ಕೆಡ್ಯೂಲಿಂಗ್ ಮಾಡ್ಕೊಂಡು ಹೊರಗಡೆ ಹೋಗ್ತಿದ್ದು. ಆದರೆ ಇವಾಗ ಚಿಕ್ಕ ಪಾಪು ಇರೋದ್ರಿಂದ ಈ ಸಲ ಸ್ವಲ್ಪ ಸ್ಕೆಡ್ಯೂಲಿಂಗ್ ಕ್ಯಾನ್ಸಲ್ ಮಾಡಿಕೊಂಡು ಇವತ್ತು ಮನೇಲೇ ಇದ್ದೀನಿ. ಯಾಕೆಂದರೆ 2 ದಿನದಿಂದ ನಮ್ಮಮ್ಮ ಬಂದಿದ್ದರು, ಹಾಗಾಗಿ ಸ್ಕೆಡ್ಯೂಲ್ ಮಾಡ್ಕೊಳಕ್ಕಾಗಲಿಲ್ಲ ಹೊರಗಡೆ ಹೋಗೋದು. ಪೆಂಡಿಂಗ್ ಇದೆ. ನಾಳೆ ಮತ್ತೆ ಮೈಸೂರಿಗೆ ಹೊಡ್ತಾ ಇದ್ದೀವಿ. ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಕೆಲಸನೇ ನಮಗೆ ಹಬ್ಬ ಅಲ್ಲ ಚಿನ್ನಮ್ಮ. ತರುಣನ ಮನೇಲೂ ಪಾಪು ಇದೆ. ತರುಣ ರಕ್ಕಕ್ಕೆ ಪಾಪು ಆಗಿದೆ ಅಂತ ಹೇಳಿ ಒಂದು ಟಾಯ್ಸ್ ತೊಗೊಳ್ಳೋಣ ಅಂತ ಹೇಳಿ ಆನ್ ದ ವೇ ಒಂದು ಶಾಪ್ ಹತ್ರ ನಿಲ್ಲಿಸ್ತು. ಅವ್ರ ಮನೇಲೂ ಪಾಪು ಇದೆ, ಆಕಾಶ್ ಫ್ರೆಂಡ್ಗೆ. ಹಾಗಾಗಿ ಪಾಪುಗೆ ಟಾಯ್ಸ್ ತೊಗೊಳ್ಳೋಣ ಅಂತ ಬಂದೆ. ಸೆಲೆಕ್ಷನ್ ಮಾಡೋಕ್ಕೆ ಟೈಮ್ ಇಲ್ಲ, ಪಟ್ ಅಂತ ಯಾವುದೋ ಸಿಕ್ತು ತೊಗೊಂಡಿದ್ದೀನಿ. ತಗೊಳ್ಳಿ, ರಿಮೋಟ್ದು ಒಂದು ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಇವೆರಡು ಕೊಡಿ ಬ್ರದರ್. ವರಮಹಾಲಕ್ಷ್ಮಿ ಹಬ್ಬದ ದಿನ ಆಕಾಶ್ ಲಕ್ಷ್ಮಿ ಬಂದ್ಲಾ ಇಲ್ವಪ್ಪ? ಯಾವ ಲಕ್ಷ್ಮಿ ಬಂದ್ಲು? ವರಮಹಾಲಕ್ಷ್ಮಿ ಹಬ್ಬದ ದಿನ ವರ ಕೊಡುವಂತ ಲಕ್ಷ್ಮಿನೇ ಬಂದಿದ್ದಾಳೆ. ಹೌದಾ? ವರಮಹಾಲಕ್ಷ್ಮಿ ಹಬ್ಬದ ದಿನ ಹೆಚ್ಚು ಕಡಿಮೆ ಒಂದು 38,000 ಟ್ರೇಡಿಂಗ್ ಅಲ್ಲಿ ಮಾಡಿದ್ದೀನಿ, ಸ್ಕ್ಯಾಲ್ಪಿಂಗ್ ಅಲ್ಲಿ. ಎಲ್ಲರೂ ಹೇಳ್ತಾ ಇದ್ರು ಎಷ್ಟೊಂದು ವಿಡಿಯೋಗಳಲ್ಲಿ, ನೀವು ಬರೀ ಹೇಳ್ತೀರಾ ಅಷ್ಟೇ, ಯಾವ್ದನ್ನು ತೋರಿಸಲ್ಲ ಅಂತ. ಸೊ ಇವಾಗ ಫ್ರೀ ಇರೋದಕ್ಕೋಸ್ಕರ ಒಂಚೂರು ತೋರಿಸ್ತೀನಿ, ಹಾಗೆ ಗ್ಲಿಮ್ಸು. ಕಾರ್ ಓಡಿಸ್ತಾ ಇದ್ದೀನಿ, ಬಟ್ ಬ್ಯುಸಿ. ನೀನು ಕೇಳ್ದಲ್ಲ, ತೋರಿಸ್ತೀನಿ. ನಮ್ಗೇನು ಕೊಡಿಸ್ತೀರಾ ಅದರಿಂದ? ಕೊಡ್ಸೋಣ. ನಿನಗೆ ಕೊಡಿಸ್ದಲ್ಲ ಯಾರಿಗೆ ಕೊಡಿಸ್ತೀನಿ? ನಂದು ಕೊಡ್ಸೋಣ ಬಿಡಮ್ಮ. ಓಕೆ, ಹುಷಾರಪ್ಪ, ಹುಷಾರು. ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಟ್ರೇಡಿಂಗ್ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳಿ. ನಾನಂತೂ ನಿಮಗೆ ಬಿಟ್ಬಿಟ್ಟಿದ್ದೀನಿ ಎಲ್ಲಾನು. ಎಸ್, ಓಕೆ. ಸೊ ಇಲ್ಲಿ ನೋಡ್ಬೋದು ನೀವು,
38,000 ಇವತ್ತಾಗಿದೆ. ಸೊ 38,000 ಆಲ್ಮೋಸ್ಟ್ ಇವತ್ತು ಅರ್ನ್ ಮಾಡಿರೋದು ನಾನು. ಇದರಲ್ಲಿ ಒಂದು 6,000 ಕಟ್ಟಾಗ್ತಾ ಇದೆ ಅಷ್ಟೇ. 32,000 ಪ್ರಾಫಿಟ್ಟು. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲರೂ ಏನಂದರು, ಶುಕ್ರವಾರ ಇವತ್ತು ಟ್ರೇಡ್ ಮಾಡಬೇಡಿ ಅಂತಂದರು. ಸೊ ಟ್ರೇಡ್ ಮಾಡೋದು ಏನು ಗೊತ್ತಾ, ಆ್ಯಕ್ಚುಲಿ ಒಂದು ಎಪಿಸೋಡ್ ಮಾಡ್ತೀವಿ ಟ್ರೇಡ್ ಮಾಡೋದ್ನೇ. ಅದ್ರಲ್ಲಿ ಕಂಪ್ಲೀಟಾಗಿ ಟ್ರೇಡಿಂಗ್ ಬಗ್ಗೆ ಯಾರೆಲ್ಲ ಏನೆಲ್ಲ ಕಾಮೆಂಟ್ ಮಾಡಿದ್ದೀರಾ, ಟ್ರೇಡಿಂಗ್ Q&A ಅಂತ ಹೇಳಿರುತ್ತೆ. ಆ ವ್ಲಾಗ್ನ ಹೋಗಿ ನೋಡಿ. ಕಂಪ್ಲೀಟಾಗಿ ಅದರಲ್ಲಿ ನಾನು ನಿಮ್ಮೆಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಿರ್ತೀನಿ. ಟ್ರೇಡಿಂಗ್ ಅಂತೂ ಇಂತೂ ನೀವು ಬಿಡಂಗ್ ಕಾಣಿಸಲ್ಲ ಅನ್ಸುತ್ತೆ. ಟ್ರೇಡಿಂಗ್, ಸ್ಟಾಕ್ ಮಾರ್ಕೆಟ್ ಎಲ್ಲ ಕಲಿತಾ ಇದ್ದೀರಾ? ಇಲ್ಲ, ಕಾನ್ಫಿಡೆನ್ಸ್ ಬಂದಿದೆ, ಅಷ್ಟು ಕಾನ್ಫಿಡೆನ್ಸ್ ನನಗೆ ಬಂದಿದೆ. ಸೊ ಕ್ವಿಕ್ಕಾಗಿ ಹೊರಡೋಣ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ನಮ್ಮೆಲ್ಲ ಸ್ನೇಹಿತರಿಗೆ ವರಮಹಾಲಕ್ಷ್ಮಿ ಹಬ್ಬದ ಸೆಲೆಬ್ರೇಷನ್ನ ತೋರ್ಸೋಣ ನಮ್ಮ ಸ್ನೇಹಿತರ ಮನೇಲಿ. ನಿಮ್ಮ ಫ್ರೆಂಡನ್ನ ನಿಮ್ಗಿಂತ ಜಾಸ್ತಿ ನಾನು ನೋಡ್ಬೇಕಂತ ಕ್ಯೂರಿಯಾಸಿಟಿ ಆಗಿದೆ. ಯಾಕೆಂದ್ರೆ ಯಾವಾಗ್ಲೂ ಹೇಳ್ತಾ ಇರ್ತೇನೆ ನಾ ಫ್ರೆಂಡ್ ಅಂತ. ಅದ್ರಲ್ಲಿ ಬೇರೆ ತರುಣ ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದಾನಲ್ಲ, ಅವ್ರು ತರುಣ ಅವ್ರ ಅಕ್ಕ ಬೇರೆ ಅಲ್ವಾ. ಅವ್ರ ಅಮ್ಮ ಎಂತೂ ನನಗೆ 3 ದಿನ ಮುಂಚೆ ಬರಲೇಬೇಕು, ಹಿಂದಿನ ದಿನನೇ ಬನ್ನಿ ಅಂತ ಕರೆದಿದ್ರು. ಅದಕ್ಕೆ ಕೆಲಸ ಎಲ್ಲ ಬಿಟ್ಟು ಪಾಪ ಕರೆದಿದ್ದಾರಲ್ಲ ಅಂತ ಹೇಳಿ ನಮಗೂ ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಫ್ರೆಂಡ್ನ ಮೀಟ್ ಮಾಡಿದ್ರೆ ಅಂತ ಹೇಳಿ ಆಕಾಶ್ ಅವ್ರನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದುವರೆಗೂ ನಾನು ಯಾವ ಫ್ರೆಂಡ್ ಮನೆಗೂ ಕರ್ಕೊಂಡು ಹೋಗಿಲ್ಲ. ಆದರೆ ಫಾರ್ ದ ಫಸ್ಟ್ ಟೈಮ್ ಹಬ್ಬ ಇರೋದ್ರಿಂದ ನಮ್ಮ ಹುಡುಗನ ಆ ಕಡೆಯಿಂದ ವಾಪಸ್ ಕರ್ಕೊಂಬರ್ಬೇಕು. ಅದಕ್ಕೆ ಹಬ್ಬನೂ ಆಗುತ್ತೆ. ಸೊ ಅದರಲ್ಲಿ ನಮ್ಮ ಕೆಲಸನೂ ಆಗುತ್ತೆ ನೋಡಿ. ಅದರಲ್ಲೂ ಕೆಲಸ ಹುಡುಕ್ತೀವಿ ನಾವು ಹಬ್ಬದಲ್ಲೂ ಕೂಡ. ಆ್ಯಂಡ್ ಒಂದು ವ್ಲಾಗ್ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ, ಬನ್ನಿ ಹೋಗೋಣ. ಕೋಪ ಮಾಡ್ಕೊಂಡಿದ್ದೆ ನನ್ನ ಕಂದ ಇವತ್ತು. ಕಂದ ಕೋಪನಾ? ಎಸ್, ಫೈನಲಿ ರೀಚ್ ಆದ್ವಿ ಮನೇನ. ಬಟ್ ಆಕಾಶ್ ಇದೇ ಮನೆ ಅಂತ ಹೇಳ್ತಾ ಇದ್ದಾರೆ, ಯಾಕಂದರೆ ತರುಣರಮ್ಮ ಯೋಗ ಕ್ಲಾಸ್ ಮಾಡ್ತಾರೆ, ಪಾರ್ಲರ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಬನ್ನಿ ಹೋಗೋಣ. ಬಟ್ ಮನೆಗೆ ಹೋದ್ವಿ. ಮನೆಗೆ ಹೋದ ತಕ್ಷಣ ತರುಣರ ಅಕ್ಕ ಪ್ರವಳಿಕ ಸಿಕ್ಕಿದ್ರು, ಮಾತಾಡಿಸಿ ಅದ್ರ ಜೊತೆಗೆ ಅವ್ರ ಪಾಪಗೆ ಗಿಫ್ಟ್ ತಗೊಂಡೋಗಿದ್ನೆಲ್ಲ ಕೊಟ್ಟೆ. ಮನೇಲಿ ದೇವ್ರ ಅಲಂಕಾರ ನೋಡಿ ತುಂಬಾ ಖುಷಿ ಆಯಿತು. ಸಕ್ಕತ್ತಾಗಿ ಅಲಂಕಾರ ಮಾಡಿದ್ರು. ನೀವಿಲ್ಲಿ ನೋಡ್ಬೋದು ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ. ಓಕೆ, ಆಕಾಶ್ ಅವ್ರಿಗೆ ಪರಿಚಯ, ನನಗೆ ಯಾರು ಪರಿಚಯ ಇರಲಿಲ್ಲ, ಫೋನಲ್ಲಿ ಅಷ್ಟೇ. ಅಂಕಲ್ ಫಸ್ಟೇ ಪರಿಚಯ ಆಯ್ತು ಮನೆಗೆ. ಅಂಕಲ್ ಬೆಂಗಳೂರು ನೋಡ್ಕೊಂಡು ಬೆಳೆದಿದಾರಲ್ಲ, ಕಬ್ಬನ್ ಪಾರ್ಕೆ ತೋರಿಸ್ಬಿಟ್ರು ನಮ್ಗೆ. ಇದು ಚಿನ್ನದಂತಲೇ ಹೇಳಿದ್ರು ನಮ್ಗೆ. ಹಂಗೆ ಬಲ್ದೆ ಕಡೆ ಬೀಳ್ತಲ್ಲ, ಹಂಗಾಗಿ ಅಂಕಲ್ ಚಿನ್ನ ಜಾಸ್ತಿ ಆಗುತ್ತೆ ನಿಮ್ ಮನೆಗೆ ನೋಡಿ. ದೇವ್ರು ವರ ಕೊಟ್ಟಿದ್ದಾಯ್ತು. ತಗೋ, ಸ್ವಲ್ಪ ಅಷ್ಟೇ. ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೆ ವಿದ್ಯೆ ಕೊಡಪ್ಪ, ಒಳ್ಳೆ ಮನುಷ್ಯನಾಗ್ ಮಾಡಪ್ಪ. ಯಾರು ವಿಡಿಯೋ ಮಾಡಿದ್ರು ತರುಣ, ನೀನೊಂದು ವಾರ ಬಂದಿಲ್ಲಿದ್ರೆ. ನೋಡಿ ಮುಖದಲ್ಲಿ ಜೋಶ್ ನೋಡಿ, ತರುಣನ್ ಮುಖದಲ್ಲಿ. ಅಯ್ಯೋ, ನೆಕ್ಸ್ಟ್ ತರುಣಂದೇ ಮದ್ವೆ ಅಲ್ಲ. ಅಷ್ಟು ಬೇಗ ಇಲ್ಲ, ಇಷ್ಟು ಬೇಗ ಇಲ್ಲ. ಓಕೆ, ಜೊತೆ ಆಗ್ಬಿಟ್ರಾ? ಅಲ್ವಾ ಅಂಕಲ್, ನೆಕ್ಸ್ಟ್ ತರುಣನ್ ಮದ್ವೆ ಅಲ್ವಾ? ಹಂಗೆ. ಅಯ್ಯೋ ಹೆಂಗೋ ನಮ್ಗೆ ಯಾರೋ ಕ್ಯಾಮ್ರಾಮನ್ ಹುಡ್ಕೋದು ಮತ್ತೆ. ಅಯ್ಯೋ ನೋಡಿ ಇವ್ರು ನಮ್ಗಿಂತ ನಾವು ಯೂಟ್ಯೂಬ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮುಂಚಿದ್ರೆ ಇವರು ಟಿವಿಲಿ ಬರ್ತಾರೆ. ಯಾವ ಚಾನಲ್ ಅಂತ ನೋಡಿದ್ರೆ ಕಮೆಂಟ್ಸ್ ಮಾಡಿ ಆಯ್ತಾ. ನೋಡಿರ್ತೀರಾ ಇವ್ರನ್ನ. ಇವಾಗ ಸಿಂಪಲ್ ಆಗಿದ್ದಾರೆ, ಕ್ಯಾಮ್ರಾ ಮುಂದೆ ಚಾನಲ್ ಅಲ್ಲಿ ಸ್ವಲ್ಪ ಮೇಕಪ್ ಮಾಡ್ಕೊಂಡು ಇನ್ನು ಸ್ವಲ್ಪ ಶೈನ್ ಆಗಿರ್ತಾರೆ. ಅದು ನ್ಯಾಚುರಲ್ ಬ್ಯೂಟಿ ಇವರು. ನೋಡಿ, ಫಸ್ಟ್ ನಾನು ಡ್ರಾಯಿಂಗ್ಸ್ ತೋರಿಸ್ಬಿಡ್ತೀನಿ. ನಂಗೆ ಪೂರ್ತಿ ಗೋಡೆನೆಲ್ಲ ತುಂಬಿಸಿಟ್ಟಿದ್ದೀನಿ. ನಮ್ಮ ಮನೇಲಿ ಎಲ್ಲೆಲ್ಲಿ ಇದೆಯೋ ಎಲ್ಲ ಕಡೆ. ಅಲ್ಲೋ, ನೀನ್ ತೋರ್ಸೋದೇ ಆಯ್ತಲ್ಲ, ಊಟ ಕೊಡ್ತೀಯಾ ಇಲ್ವಾ? ಹಬ್ಬದ ಊಟ ಆಮೇಲೆ ತೋರ್ಸಪ್ಪ, ಊಟ ಕೊಡಪ್ಪ ಫಸ್ಟ್. ಅಲ್ಲೂ ಸ್ವಲ್ಪ ಡ್ರಾಯಿಂಗ್ಸ್ ಇದೆ, ತೋರಿಸ್ತೀನಿ ಬನ್ನಿ. ಇದು ನಾನು ಕಾರ್ಡ್ಬೋರ್ಡಲ್ಲಿ ಮಾಡಿರೋದು, ಶೋಕೇಶಿಂದು. ಕವರ್ ಹಾಕಿಟ್ಟಿದ್ದೀನಿ ಕ್ಲೀನ್ ಆಗಿರ್ಲಿ ಅಂತ, ಇಲ್ಲಾಂದ್ರೆ ಧೂಳು ಇಟ್ಕೊಂಡು ಯಾವಾಗೋ ಡಸ್ಟ್ಬಿನ್ ಹಾಕ್ಬೇಕು. ಇದು ಒಂದು ನಾನು ನಮ್ಮ ಅಕ್ಕ ಇಬ್ರು ಮಾಡಿರೋದು. ಇದು ನಮ್ಮ ಅಕ್ಕ ಮಾಡಿದ್ದು, ಇದು ನಾನು ಮಾಡಿದ್ದು. ಓಕೆ, ಊಟ ಮಾಡೋಣ ಫಸ್ಟ್. ಅವನೇ ಪಾಪು, ಅವನಿಗೊಂದು ಪಾಪು. ಡೈಲಿ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದ, ಇವತ್ತು ಡೈನಿಂಗ್ ಟೇಬಲ್ ಮೇಲ್ ಕೂರೋ ಅವಕಾಶ. ಇವಾಗ ಇವ್ರ ಅಮ್ಮನ್ಕಿಂತ ತರುಣನ್ ಕೇಳ್ತೀನಿ. ತರುಣ, ಏನೇನ್ ಮಾಡಿದೀಯಪ್ಪ ಸ್ಪೆಷಲ್? ಒಬ್ಬಟ್ಟು ನಿಮ್ ಕಡೆ ಹೋಳ್ಗೆ ಅಂತಾರಲ್ಲ, ನೈಟ್ ಭೀಷ್ಮ ಕನ್ಫ್ಯೂಸ್ ಆಗ್ಬಿಟ್ಟಿದ್ದ, ಹೋಳ್ಗೆನ ಒಬ್ಬಟ್ಟ ಅಂತ. ರವೆ ಉಂಡೆ ಮಾಡಿದ್ದೀವಿ, ಒಬ್ಬಟ್ಟು ಮಾಡಿದ್ದೀವಿ, ಮತ್ತೆ ರವೆ ಉಂಡೆ, ಚಕ್ಲಿ, ಕೋಸಂಬರಿ, ಮತ್ತೆ ಇದು ಕಾಳ್ದು ಕಡಲೆಕಾಳು, ರೈಸು, ಬೇಳೆ ಸಾಂಬಾರು, ಮತ್ತೆ ರಸಮ್, ಒಬ್ಬಟ್ಟು ರಸಮ್ ಇದು ಸ್ಪೆಷಲ್ ನಮ್ಮ ಮನೇಲಿ ಮಾಡೋದು, ಮತ್ತೆ ಮಜ್ಜಿಗೆ. ಓಕೆ, ಒಬ್ಬಟ್ಟು ಚೆನ್ನಾಗಿದೆ. ಯಾರು ಮಾಡಿದ್? ನೀನಾ? ನಮ್ಮ ಅಮ್ಮ ಮಾಡಿದ್ದು.
ಚೆನ್ನಾಗಿದೆ. ಒಬ್ಬಟ್ಟು ತಿನ್ನೋಕ್ಕಾಗಿಲ್ಲ. Okay. ಟೈಮ್ ನಮ್ಗೆ 8 to 9 ಒಳಗಡೆ ಬ್ರೇಕ್ಫಾಸ್ಟ್ ಆಗುತ್ತೆ. Okay. ಇವತ್ತು 11 ಆಯ್ತಲ್ಲ ಪೂಜೆ ಎಲ್ಲ ಆಗೋಕೆ, ಹಾಗಾಗಿ ಒಂದು ರಸಂ ಅನ್ನ ಮಾತ್ರ ತಿಂದು ಹೋಗುತ್ತೆ. ಈಗ ಅಲ್ಲಿ ತಾಂಬೂಲ ತಗೊಳಕ್ ಹೋಗೋಕ್ ಮುಂಚೆ ಒಂದು ಒಬ್ಬಟ್ಟು ತಿಂದೆ, ಯಾಕಂದ್ರೆ ಒಬ್ಬಟ್ಟು ತಿನ್ಲೇ ಇಲ್ಲ ಬೆಳಗ್ಗೆಯಿಂದ. ಅದೇ ಚೆನ್ನಾಗಿದೆ. ಸಾಕು ಇಲ್ಲ ಆಂಟಿ ಸಾಕು ಆಂಟಿ ಇದೆಲ್ಲ ನೀವು ಮಾಡಿದ್ದಾ? ಎಲ್ಲ ನಾನ್ ಮಾಡೋದೆ ಹೋಮ್ ಮೇಡ್. ಇವಾಗ ಕೆಲವೊಬ್ರು ಹೊರಗಡೆಯಿಂದ ತರಿಸ್ತಾರೆ. ನಿಮ್ ತಟ್ಟೆಲಿರೋದೆಲ್ಲ ಹೋಮ್ ಮೇಡು. ಚೆನ್ನಾಗಿದೆ ಕಣ ತರುಣ. ಡೈಲಿ ತೊಟ್ಲಲ್ಲಿ ಮಲಗಿಸ್ತಾ ಇದ್ದು, ಫಸ್ಟ್ ಟೈಮ್ ಜೋಲಿಲಿ ಹಾಕಿರೋದು, ಗೊತ್ತಿಲ್ಲ ಮಲಗ್ತಾನೆ ಏನು ಅಂತ ಹೇಳಿ. ತರುಣ ರಜ್ಜಿ ಮಲಗಿಸಿ ಅಂತ ಬನ್ನಿ ಆಕಾಶ್ ಇಲ್ಲಿ ನೋಡಿ ಹೇಗ್ ಮಲಗಿದ್ದಾನೆ ಅಂತ ನೋಡ್ತಾ ಇದ್ದಾನೆ. ಫಸ್ಟ್ ಟೈಮ್ ಅಲ್ಲ ಇವನ್ಗೆ. ಭೀಷ್ಮ ಮಲಗಿಸ್ತಾ ಇದ್ದು. ಹೌದಾ? ನನ್ ಮಗನಿಗೆ ಮಲಗಿಸ್ತಾ ಇದ್ದು, ಮತ್ತಿನ್ನೇನು ಅವನಿಗೆ ದೊಡ್ಡವನಿಗೆ ಮಲಗಿಸ್ತಾ ಇದ್ದು. ಅವನ್ಗೂ ರೂಢಿ ಆಗುತ್ತೆ, ಇವನ್ಗೂ ಹಿಂಗೆ ನಮ್ಮ ಅಮ್ಮ ಹಿಂಗೆ ನಿದ್ದೆ ಮಾಡೋದು. ತೂಗ್ಸಿರ್ಲಿ ಬಾಡಿಕೆ ಇಲ್ಲ. ಹಾ ಆಮೇಲೆ ಯಾಕಂದ್ರೆ ತಲೆ ತಕೊಂಡೋಗಿ ಬಡ್ಬಿಟ್ರೆ ಅಜ್ಜಿ ನೋಡಿ ಪ್ರತಿ ಸತಿ ಡಿಫ್ರೆಂಟ್ ಶಾಪಿಂಗ್ ಅಂತ ಹೊಸದ್ ಯಾವ್ದು ಇಲ್ಲ. ಯಾವ್ದಿಲ್ಲ. ಮತ್ತೆ 2-3 ಸಲ ಶಾಪಿಂಗ್ ಹೋಗಿದ್ದೆ ಕಣಕ, ತರ್ತಲೇ ಇದೀನಿ ಕಣಕ ಮನೆಗೆ ಅಂದ. ಫ್ಲವರ್ಸ್, ಇದು ಫ್ರೆಶ್ ಫ್ಲವರ್, ಫ್ರೂಟ್ಸ್. ಓಕೆ. ಮತ್ತೆ ಈ ಸ್ವೀಟ್ಸ್ ಎಲ್ಲ ಇದೆಯಲ್ಲ, ಇದೆಲ್ಲ ಶಾಪಿಂಗ್ ತಂದಿದ್ದು. ಓಕೆ, ಇದೆಲ್ಲ ಒನ್ ಟೈಮ್ ಬಜೆಟ್. ಮುಂಚೆನೆ ವಿ ಆರ್ ಯೂಸಿಂಗ್ ಇಟ್ ಫ್ರಮ್ 3 years. ಓಕೆ, ಸೇಮ್ ಇದು ಅದೆಲ್ಲ ಹಾಕಿದ್ರಲ್ಲ ಮುಖವಾಡ ಎಲ್ಲ ಬೆಳ್ಳಿದ? ಹೌದು. ಗೋಲ್ಡ್, ಸಿಲ್ವರ್ ಅಲ್ಲಲ್ಲ ಸರ ಇಲ್ಲ. ಅದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಯಾರಿ ಎಲ್ಲ ಯಾರು ಉಡ್ಸಿದ್ದು? ಅವ್ರಿಬ್ರೆ, ಅಮ್ಮ ಮಗ. ಟೂ ಡೇಸ್ ಮುಂಚೆ ನಾನ್ ಬರೀ ಇವನ್ ಸೆಟಪ್ ಮಾಡ್ಬಿಟ್ಟಿದ್ರು. ನಾನ್ ಅನ್ಕೊಂಡೆ ಬರೀ ಡೆಕೋರೇಷನ್ ಅಷ್ಟೇ. ಸ್ಯಾರಿನೂ ಸ್ಯಾರಿ ಸ್ಲೀಪ್ at 10:30, 11 o'clock, 12 ಕೂಡ ಆಗ್ತಾ ಇತ್ತು. ಇವಸತಿ 2 days ಮುಂಚೆನೆ ರೆಡಿ ಮಾಡಿದ್ದಾರೆ, ಬೇಗ ಮಲಗ್ ಬಿಡ್ಬೇಕಂತ ಪ್ಲಾನ್ ಆಗಿ. ಅದಕ್ಕೆ 1 ವಾರ ರಜೆ ತಗೋ ಬಂದಿದ್ದೇನೆ ಮುಂಚೆನೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗ್ಬೇಕಂತ. ಅಂದ್ರೆ ಎಲ್ಲ ಹೆಣ್ಮಕ್ಳನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗೋದ್ ಕೇಳಿದ್ದಾರೆ. ನಮ್ ತರುಣ ಏನಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗಿ ನೀನೇನೋ ಮಾಡೋದಿದೆ ಅಂತ ಇಲ್ಲಿ ಗೊತ್ತಾಯ್ತು. ಅವ್ರ ಅಮ್ಮಗೆ ಹೆಲ್ಪ್ ಮಾಡ್ಬೇಕು, ಡೆಕೋರೇಷನ್ ಮಾಡ್ಬೇಕು, ಮತ್ತೆ ಡೆಕೋರೇಟಿವ್ ಐಟಮ್ನ ಮಾರ್ಕೆಟಿಂದ ತರಬೇಕು. ಆಗಲ್ಲಕ್ಕ ನಮ್ಮ ಅಮ್ಮಗೆ ಒಂದಕ್ಕೆ ಹೋಗೋದಕ್ಕೆ ಅಂತ ಹೇಳಿ. ಇದೇ ತರುಣನ್ ಮನೆ ನೋಡಿ, ಬನ್ನಿ ತೋರಿಸ್ತೀನಿ. ತರುಣ ಎಲ್ಲೋಗಿದ್ದಾನ ಗೊತ್ತಿಲ್ಲ, ನಾವು ಇವಾಗ ಹೊರಡ್ಬೇಕು. ಇದು ಆಂಟಿನಾ? ವಾವ್, ಏನ್ ಸಖತ್ತಾಗಿ ಫೋಸ್ ಕೊಟ್ಟಿದ್ದಾರೆ ನೋಡಿ. ಅದು ಟೀ ಎಸ್ಟೇಟಿಗೆ ಹೋಗಿದ್ದಾರೆ ಕೇರಳದಲ್ಲಿ. ಓಕೆ, ಇದು ತರುಣ ಫ್ರೀ ಟೈಮಲ್ಲೆಲ್ಲ ನಮ್ಮನೆಲ್ಲೂ ಅಷ್ಟೇ ಬ್ಯುಸಿ ಇದ್ರೂ ಪೇಂಟಿಂಗ್ ಮಾಡ್ತಾ ಇರ್ತಾನೆ ಅಥವಾ ಡ್ರಾಯಿಂಗ್ ಮಾಡ್ತಾ ಇರ್ತಾನೆ. ಇಲ್ಲಿ ನೋಡಿದೆ ಅವ್ನ ಸ್ಕಿಲ್ ಎಲ್ಲ ಹೇಗಿದೆ ಅಂತ ಎಲ್ಲ ಹೇಳಿ ಎಷ್ಟು ಸಖತ್ತಾಗಿ ಮಾಡಿದ್ದಾನೆ ಕಂಪ್ಲೀಟ್ ಆಗಿ. ಅಂಕಲ್ ಎಷ್ಟು ಫ್ಲೋರ್ ಇದೆ? 4 ಫುಲ್ ಬಾಡಿಗೆ. ಎಷ್ಟು ಮನೆ ಬಾಡಿಗೆ ಬರ್ತವೆ? ಈಗ ಒಂದು 9 ಮನೆ ಬಾಡಿಗೆ ಕೊಟ್ಟಿವಿ, 2 ನಾವೇ ಇಟ್ಕೊಂಡಿದ್ವಿ. ಈಗ ಯಾರನ್ನ ಗೆಸ್ಟ್ ಬಂದ್ರೆ ಇರ್ಲಿ ಅಂತ. ಓಕೆ, 9 ಮನೆ ಬಾಡಿಗೆ ಬರುತ್ತೆ ನೋಡಿ. ಇವ್ರ ಮಗ ಇದ್ದಾನೆ ತರುಣ ಅಂತ. ಯಾರು ಮದ್ವೆಗ ಹುಡುಗಿರಿದ್ರೆ ಬೆಂಗಳೂರಲ್ಲಿ ಅದನ್ನು ನೋಡಿ ಕಮೆಂಟ್ಸ್ ಮಾಡಿ. ಮದುವೆ ಮಾಡ್ತೀರಲ್ವಾ ನೆಕ್ಸ್ಟ್ ಇಯರ್? ಅಯ್ಯ ಅಂಕಲ್, ನೆಕ್ಸ್ಟ್ ಇಯರ್ ಎಲ್ಲ ಮಾಡಬೇಡಿ, 1 3 ವರ್ಷ ಇರ್ಲಿ. ಯಾಕೆಂದ್ರೆ ನಮ್ದು ಎಡಿಟಿಂಗ್ ಎಲ್ಲ ವರ್ಕ್ ಆಗ್ಬೇಕಲ್ಲ. 3 ವರ್ಷ ಆದ್ಮೇಲೆ ಮಾಡಿ. ವೆರಿ ನೈಸ್ ಚೆನ್ನಾಗಿದೆ. ಓಪನ್ ಕಿಚನ್. ಅವಾಗ್ಲೇನೆ ಎಷ್ಟು ವರ್ಷ ಆಯ್ತು ಕಟ್ಟಿ? 2009. ಓಪನ್ ಕಿಚನ್ ಕೊಟ್ಬಿಟ್ಟಿದ್ದಾರೆ. ಫುಲ್ ಚೆನ್ನಾಗಿದೆ ಕಿಚನ್, ತುಂಬಾ ದೊಡ್ಡದಾಗಿದೆ. ಎಷ್ಟು ಜನ ಬೇಕಾದ್ರೂ ಅಡ್ಗೆ ಮಾಡ್ಬೋದು ನಿಂತ್ಕೊಂಡು. ಓಕೆ, ಮಾಡ್ತಾ ಇಲ್ವಾ? ಇರ್ಲಿ ಬಿಡಿ. ಬಾ ಚಿನ್ನಮ್ಮ, ಬಾ ಚಿಟ್ಟೋಡ. ಓಕೆ, ನೋಡಿದ್ರ ಆಕಾಶ್ ನಿಮ್ ಫ್ರೆಂಡ್? ತುಂಬಾ ದಿನಗಳಾದ ನಂತರ ನೋಡಿದ್ರೆ. ನನಗೂ ಫ್ರೆಂಡ್ ಆದ್ರಲ್ಲ ಇವಾಗ. ಅದೇನೋ ಬೆಳಗ್ಗೆ ಏನೋ ಸುಸ್ತಾಗ್ಬಿಟ್ರೆ ವಾಮನ ಅಂತ ಮಾಡ್ತಾ ಕುತ್ಕೊಳ್ತಾನೆ. ಅವ್ನ್ ಮಾಡ್ತಾನ? ಯಾವತ್ತಾದ್ರೂ ಏನೋ ಟ್ರಾವೆಲಿಂಗ್ ಹೋದ್ರೆ ಸುಸ್ತಾದ್ರೆ ಬೆಳಗ್ಗೆ ವಾಮನ ಅಂತ ಹೇಳಿ ವ್ಯಾಕ್ ಅಂತ ಇರ್ತಾನೆ. ಪಿತ್ತ ಎಲ್ಲ ಜಾಸ್ತಿ ಇದ್ದ ಕಮ್ಮಿ ಆಗುತ್ತೆ. ಹೌದಾ? ಈ ಟ್ರಾವೆಲ್ ಸಿಕ್ನೆಸ್ ಗೆಲ್ಲ ವಾಮನ ಚೆನ್ನಾಗಿರುತ್ತೆ. ಓಕೆ, ಯಾವ ಡಾಕ್ಟರ್ ಹೇಳಿ? ನ್ಯಾಚುರೋಪತಿ ಡಾಕ್ಟರ್. ಓಕೆ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾನೆ ದೇವರಿಗೆ. ಏನ್ ಸಕ್ಕತ್ತಾಗಿ ಅಲಂಕಾರ ಮಾಡಿದ್ದಾನೆ ನೋಡಿ. ತರುಣನೇ ಮಾಡಿರೋದು. ಇಲ್ಲಿ ಡೆಕೋರೇಟಿವ್ ಆಗಿರ್ಬೋದು, ಸ್ಯಾರಿ ಉಡ್ಸಿರೋದಾಗಿರ್ಬೋದು, ಇಲ್ಲಿ ಐಟಮ್ಸ್ ಎಲ್ಲ ಅವ್ರ ಅಮ್ಮ ಮಾಡಿಟ್ಟಿರೋದು. ಬಟ್ ಇಬ್ರು ಸೇರಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಅಜ್ಜಿಗೆ ಏನಾದ್ರು ನನ್ ತರುಣನ್ ಬಿಟ್ಟು ಹೇಳ್ಬಿಟ್ರೆ ತರುಣ ಬೇಡ ಅಂದ್ರಮ್ಮ ಇವ್ರು. ದೊಡ್ಡವನ್ ಅವನೇ, ಈ ಮಗ ಅವ್ರೇ ಸಾಕು, ಗಂಡ್ ಮಕ್ಳ ಬೇಡ ಅಂದ್ರು. ತರುಣನೇ ಬೇಡ ಅನ್ಬಿಟ್ಟಿದ್ರ? ನಾನ್ 10 ಸುರ್ದು ನನ್ಗ್ ಬೇಕೇ ಬೇಕು, ನನ್ ಗಂಡ್ ಮಕ್ಳಿಲ್ಲ,
ನನ್ಗೆ ಬೇಕೇ ಬೇಕಂತ ಹತ್ತಿದ್ರಕ್ಕೆ ಹತ್ತಿದೆ ಒಂದ್ ಕಣ್ಣಲ್ವಂತೆ ಒಂದು ಮಗ ಅಲ್ವಂತೆ ಒಂದ್ ಹುಡ್ಗ ಅಲ್ವಂತೆ ಅಂತ ನಮ್ಮ ಅಜ್ಜಿನೂ ಹೇಳ್ತಾ ಇತ್ತು. ನಿಮ್ಮ ನೋಡಿದ್ರೆ ಆ ನೆನ್ಪು ಆಗ್ತಾ ಇದೆ. ಅಂದ್ರೆ ಇಬ್ರು ಗಂಡ್ಮಕ್ಳು ಬೇಕು ಅಂತ. ನನಗ್ ಗಂಡ್ ಮಕ್ಳಿಲ್ಲಲ್ಲ, ಈ ಅಮ್ಮ ಒಬ್ಳು ಇದ್ದಿದ್ದು. ಅವಳ್ಕು ಈ ಗಂಡ್ ಮಕ್ಳಿಲ್ಲ ಅಂದ್ರೆ ಅವ್ರ ಅಮ್ಮನ್ಗೂ ಗಂಡ್ ಮಗ ಇಲ್ಲ, ಇವಳ್ಗೂ ಇಲ್ಲ ಅಂತಾರೆ ಜನ ಅಂದ್ಬಿಟ್ಟು ಹತ್ತು ಅವ್ರದ್ದು ಡಿಲ್ವರಿ ಕರ್ಕೊಂಡೋಗಿದ್ದೀವಿ. ಬೆಳಗ್ಗೆ 5 ಗಂಟೆಗೆ ಹೋದ್ವಿ. ಅಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ಅವರು. ನಾನು ಆಸೆ ಕಡೆ ಕೂತಿದ್ರೆ ಅಲ್ಲಿ ಸಿಸ್ಟರ್, ಈ ಅಮ್ಮ ಡೆಲಿವರಿ ಆಗಿದ್ದ ಅಲ್ಲೇನೆ ಸಿಸ್ಟರ್ ಅಲ್ಲಿ ಆಯ ಇದ್ರಲ್ಲ, ಅವ್ರು ಬಂದ್ರು ಈಸ್ಕೆ. ಇವನು ಹತ್ತಿದಕ್ಕೆ ಅದಕ್ ಮುಂದೆ ಒಂದ್ ಮಗು ಹಾಲಾಕಬಿಟ್ಟಿತ್ತು ಬೆಳಗ್ಗೆ ಅಷ್ಟೊತ್ತಿಗೆ. ಅವ್ರ ಮಗುನ ಎತ್ಕೊ ಬಂದಕ್ಕೆ ಇವಳು ಬಿಟ್ಟು ಬಂದು ಟ್ರೀಟ್ಮೆಂಟ್ ಕೊಟ್ಟು ತಿರ್ಗಾ ಹೋದ್ಲು. ಆಮೇಲೆ ಡಾಕ್ಟ್ರ್ ಅಮ್ಮ ಹೋಗಿ ನೋಡ್ತಾಳೆ. ನಾನು ಎಲ್ಲ ಮಕ್ಳು ನೋಡ್ತಾರೆ ಅದಕ್ಕಿಂತ ಹಾಸ್ಪಿಟ್ಲಿಗೆ ಎಲ್ರು ಬಿರೇ ಹೆಣ್ಮಕ್ಳಾಗಿರ್ತಾರಲ್ಲ, ಎಲ್ಲಾರನು ಬಟ್ಟೆ ಎತ್ತಿ ನೋಡ್ಕೊಂಡ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೆ. ಗಂಡ್ಮಕ್ಳು ಬೇಕು ಅಂತ ಹೇಳಿ ಎಲ್ಲಾ ಮಕ್ಳದ್ದು ನೋಡ್ತಾ ಇದ್ರ ಬಟ್ಟೆ ಎತ್ತಿ ನಿದ್ದೆ ಮಾಡ್ತಾರೆ. ಬಿಡಿ, ಇವಾಗ ಮುತ್ತನಂತನೊಬ್ಬ ಗಂಡ್ಮಗ ಹುಟ್ಟಿದಾನಲ್ಲ, ಖುಷಿಯಾಗಿದ್ದೀರಲ್ಲ? ಅದಕ್ಕೆ ಇವಾಗ ಅವನು ಅಂದ್ರೆ ನನ್ಗೆ ಇಷ್ಟನೇ, ಜಾಸ್ತಿ ಇಷ್ಟನೇ. ಅವನ ತರುಣ ಅಂದ್ರೆ ಇಷ್ಟ. ನೋಡಪ್ಪ ತರುಣ, ನೀನ್ ಇಲ್ದಿದ್ದಾಗ ನಿಮ್ಮ ಅಜ್ಜಿ ಹೇಳ್ತಾ ಇದ್ದಾರೆ ಮೇಲೆ ಹೋಗಿದ್ದಾರಂತೆ. ಬನ್ನಿ ಆಕಾಶ್ ಹೋಗೋಣ. ಯೋಗ ಓಕೆ, ಅಷ್ಟು ಸ್ಟ್ರಾಂಗ್ ನೋಡಿ. ಎಷ್ಟು ವರ್ಷ ನಿಮ್ಗೆ ಇವಾಗ? 71, 72. BP ಶುಗರ್ ಏನಿಲ್ಲ? ಅಲ್ಲಿ ಮಾತ್ರ ಉದ್ರಿದೆ, ಕಡ್ಸ್ಕೊಂಡ್ ಬಂದಿದ್ದೀವಿ. ಓಕೆ, ಅಲ್ಲಿ ಮಾತ್ರ ಉದ್ರಿ, ಇನ್ನೆಲ್ಲ ಆರೋಗ್ಯವಾಗಿದ್ದೀರಾ. ಯೋಗ ಬಿಕಾಸ್ ಆಫ್ ಪವರ್ ಆಫ್ ಯೋಗ. ಮೇಲೇನ್ ಮಾಡ್ತಾ ಇದ್ರಿ? ಫುಲ್ ಭೀಷ್ಮ ಖುಷಿ. ಟೆರೆಸ್ ಎಲ್ಲ ನೋಡ್ಬಿಟ್ಟು ಅಲ್ಲಿರೋ ಪ್ಲಾಂಟ್ಸ್ ಎಲ್ಲ ನೋಡ್ಬಿಟ್ಟು ಭೀಷ್ಮ ಫುಲ್. ವಿಶ್ವ ಏನಿದು? ವಾವ್, ಥ್ಯಾಂಕ್ ಯು ವಿಶ್ವ, ಥ್ಯಾಂಕ್ ಯು ಸೋ ಮಚ್. ನೋಡಿ 4ನೇ ಫ್ಲೋರ್ ಹತ್ತುತ್ತಿದ್ದಾರೆ ನಂದಿನಿ ಅಕ್ಕ, ಆಕರ್ಷಣ್ಣ. ತರುಣ ಅವ್ರ ಮನೇಲಿ ಎಲ್ಲ ಯಾಕೆ ಸಣ್ಣ ಇದಾರೆ ಅಂತ ಇವಾಗ ಗೊತ್ತಾಗ್ತದೆ. ಡೈಲಿ ಹತ್ತಿ ಇಳ್ದಿ. ಓ, ಇದೇನಾ ಇಲ್ಲೇ ಯೋಗ ಮಾಡೋದು? ಹೌದೌದು, ಈ ಪೂರ್ತಿ ಜಾಗ ಯೋಗಾಗೆ ಅಂತ ಬಿಟ್ಕೊಂಡಿರೋದು. ಅದೊಂದು ಬ್ಲ್ಯಾಕ್ ಮ್ಯಾಟ್ ಹಾಕೊಂಡ್ಬಿಟ್ಟು ಯೋಗ ಮ್ಯಾಟ್ ಹಾಕೊಂಡ್ರೆ ಅವ್ರದ್ದು ಫುಲ್ ಯೋಗ. ಬೆಳಿಗ್ಗೆ ಸಾಯಂಕಾಲ 2 ಟೈಮ್. ಗಿಡಗಳೆಲ್ಲ ಹಾಕೊಂಡಿದ್ದೀರಾ? ಹೌದು, ಇದೆಲ್ಲ ನಮ್ಮ ಅಪ್ಪ ಅಮ್ಮ ಹಾಕೊಂಡಿರೋ ಗಿಡಗಳು. ಅಂದ್ರೆ ಡೆಕೋರೇಟಿವ್ ಪರ್ಪಸ್ ಅಥವಾ ಮೆಡಿಸಿನ್? ನೋಡಿ, ಇದು ಹೈಬಿಸ್ಕಸ್ ಇದೆ. ನೋಡ್ರಪ್ಪ, ಈ ಫ್ಲವರ್ ತುಳಸಿ ಗಿಡ, ಈ ಫ್ಲವರ್ ಹೈಬಿಸ್ಕಸ್ ಗಿಡ ನೋಡ್ರಪ್ಪ. ಏನ್ ಹೈಬಿಸ್ಕಸ್ ಅಂದ್ರೆ? ದಾಸವಾಳ ಆಗಿದೆ. ದಾಸವಾಳ ಮಾಡಿಸ್ತಾ ಇದ್ದಾನೆ. ಗಿಸ್ಕಸ್ ಅಂತ ಹೇಳಿ ಕನ್ನಡದಲ್ಲಿ ಹೇಳಲ್ಲ, ಈಗ ತಗೊಬಂದು ತಮಾಷೆ ಮಾಡಿದ್ದು. ಚೆನ್ನಾಗಿ ಮಾಡಿದ್ರ ಕಣ, ಚೆನ್ನಾಗಿ ಬೆಳೆಸ್ಕೊಂಡಿದ್ದೀರಾ, ನೀಟಾಗಿ ಇಟ್ಕೊಂಡಿದ್ದೀರಾ. ಓಕೆ. ಮನಿ ಪ್ಲಾಂಟ್ ಎಲ್ಲಪ್ಪ, ನಾವು ಸ್ವಲ್ಪ ತಗೊಂಡೋಗೋಣ. ಇದಾ? ಓಕೆ. ನೋಡಿ ತರುಣ ಇಲ್ಲಿ ಎಷ್ಟು ಕಳಕಳೆಯಿಂದ ಇದ್ದಾನಲ್ಲ. ಹೌದೌದು, ನಾವು ಆವಾಗ ಪ್ಲಾನ್ ಮಾಡಿ ಕಲ್ಲಿನಲ್ಲೇ ಬೇಕು ವಾಲು ಅಂತ ಮಾಡಿಸಿರೋದು. ಒಂದು 2009 ಟೈಮಲ್ಲಿ ಇದು ಆಗಿರೋದು. ನಾವು ಎಂಟ್ರಿ ಆದ್ರೆ ನೀನು ನನ್ನ ಅಮ್ಮಿಗೆಲ್ಲ ಈ ತರ ನಮ್ಮ ಮನೆಗೆಲ್ಲ ಮಾಡ್ಕೊಡ್ಬೇಕಾಯ್ತಾ? ನಾನು ಯಾರು ಮಾಡ್ಕೊಡ್ತಿರ್ತೀನಿ, ನಮ್ಮ ದಶರಥ್ ಪ್ರತಿ ಒಂದೊಂದು ಮಂತನ್ನು ನೀನು ಮಾಡ್ಕೊಡ್ಬೇಕು. ಮಾಡೋಣ. ಸೊ ಇವನು ನಮ್ಮ ಅಕ್ಕ ಮಗು ಜಿಷ್ಣು. ಊಟ ತುಂಬಾ ಚೆನ್ನಾಗಿತ್ತು. ನಿಮ್ಮ ಅಮ್ಮ ನಿನ್ಕಿಂತ ಹೆಂಗಾಗಿದ್ದಾರೆ ಕಣೋ? ನಿಮ್ಮಮ್ಮ ತುಂಬಾ ಕ್ಯೂಟ್ ಆಗಿದ್ದಾರೆ. ನಿಮ್ಮ ಅಮ್ಮನೇ ಅಂತ ಅನ್ಸಲ್, ನಿಮ್ಮ ಅಕ್ಕ ಅನ್ಕೊಂಡಿದ್ದೆ ಫೋಟೋದಲ್ಲಿ ನೋಡಿ, ಆಮೇಲೆ ಗೊತ್ತಾಯ್ತು ನಿಮ್ಮ ಅಮ್ಮ ಅಂತ ಹೇಳಿ. ಆಂಟಿ ಇದನ್ನ ನೋಡಿ, ನಾನು ಪ್ರವಳಿಕಾ ಅಂತ ಅನ್ಕೊಂಡಿದ್ದೆ. ನೋಡಿ ತರುಣಾರಮ್ಮ ಎಷ್ಟು ಹೆಂಗಿದ್ದಾರೆ ಅಂತ ಹೇಳಿ. ಬನ್ನಿ ಆಂಟಿ, ನಮ್ಮನೆಗೆ ಒಂದ್ಸಲ ಬನ್ನಿ. ಫೋಟೋ ಅದು. ಓ ಹೌದಾ? ಓಕೆ, ಬರ್ತೀವಿ. ನಾನು ಹೇಳಿದ್ನಲ್ಲ, ಇವತ್ತು ನೀವು ಬಂದಿಲ್ಲ ಅಂದ್ರೆ ಪಾಪು ನೋಡೋಕ್ ನಾವು ಬರ್ತಾ ಇದ್ವಿ ಅಂತ. ಹಾಗೆ ಏನಂದ್ರೆ ಅದೇ ಮನೆ ಕಟ್ಸ್ತಾ ಇದೀವಲ್ವಾ, ಅಲ್ಲಿ ಸ್ವಲ್ಪ ಅದ್ರಲ್ಲಿ ಬಿಸಿ ಇದೀವಿ. ಇವಾಗ ಮೊನ್ನೆ ಮೋಲ್ಡ್ ಆಯ್ತಪ್ಪ. ಹೌದಾ? ಮೋಲ್ಡ್ ವೆನಸ್ಡೇ ಆಯ್ತು. ನಿಮ್ ಸೈಜ್ ನೋಡಿ ತಗೊಳ್ಳಿ, ಹಾಕೊಳ್ಳಿ. 6 ತಗೊಳ್ಳಿ, ಪರವಾಗಿಲ್ಲ. ಇರ್ಲಿ, ಅವ್ರು ಇವ್ರು ಎಲ್ಲ ಬರ್ತಾ ಇರ್ತಾರೆ. ಅಲ್ಲೆಲ್ಲ ಇದೆ ನೋಡಿ. ಚೊಚ್ಚಾಗುತ್ತಪ್ಪ ತಲೆಗೆ. ಚಚ್ಚಾದ್ರು ಅವ್ನು ಹೇಳಲ್ಲ ಇವಾಗ. ಯಾಕೆ ಹೇಳಿ, ಬೈತೀನಿ ಅಂತ. ಹಂಗೆ ಅವನು ಮಲ್ಗೆ ಹೂ ತಗೊಳ್ಳಿ. ಆಯ್ತು, ನಿಮ್ಮ ಮಗನ್ ಕರ್ಕೊಂಡು ಹೋಗ್ತೀವಿ ಆಂಟಿ, ಕವರ್ಗೆ ಹಾಕೊಡಿ ಅಂತ. ಎಲ್ರಿಗೂ ಬಾಯ್ ಏನು. ಥ್ಯಾಂಕ್ಸ್ ಅಂಕಲ್. ಬನ್ನಿ ಅಂಕಲ್ ಒಂದ್ಸಲ, ನೀವೂ ಬನ್ನಿ. ನಮ್ಮ ಬಾಡಿಗೆ ಮನೆಗೆ ಬನ್ನಿ ಆಯ್ತಾ? ನಮ್ದು ಸ್ವಂತ ಅಲ್ವಾ? ಬರ್ತೀವಿ ಅಂಕಲ್. ಹಾಗೆ
ತರುಣನ ಮನೇಲಿ ಹಬ್ಬ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಬಂದಿದ್ದೆ ನಮ್ಮ ಅಪಾರ್ಟ್ಮೆಂಟ್ಗೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಸಾಕಷ್ಟು ಜನ ನನ್ನನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು. ಆದರೆ ನಾವು ರೀಚ್ ಆಗಿದ್ದು 9:30 ಆಗಿತ್ತು. ಸಿಕ್ಕಾಬಟ್ಟೆ ರಾತ್ರಿ ಆಗಿರೋದ್ರಿಂದ ನಾನು ಭೀಷ್ಮನ್ ಫ್ರೆಂಡ್ ಮನೆಗೆ ಹೋಗಲೇಬೇಕು ಅಂತ ಹೇಳಿ ಭೀಷ್ಮ ಹಠ ಮಾಡ್ದ. ಹಾಗಾಗಿ ಅವ್ರ ಫ್ರೆಂಡ್ ಮನೆಗೆ ಹೋಗಿ ನಾವಿವತ್ತು ಭೀಷ್ಮನ್ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಭೀಷ್ಮನ್ ಫ್ರೆಂಡ್ ತಂದೆಯವ್ರಿಗೆ ಹುಷಾರಿರಲಿಲ್ಲ, ಹಂಗೆ ನೋಡ್ದಂಗೆ ಆಗುತ್ತೆ, ಮಾತಾಡ್ಸಂದಂಗೆ ಆಗುತ್ತೆ ಅಂತೇಳಿ ಸರ್ಪ್ರೈಸ್ ವಿಸಿಟ್ ಕೊಡ್ತಾ ಇದ್ದೀವಿ. ಭೀಷ್ಮನ್ ಫ್ರೆಂಡ್ ಹೆಸರು ಗಹನ್ ಅಂತೇಳಿ. ನಮಗಿಂತ ಜಾಸ್ತಿ ಭೀಷ್ಮ ಮುಂಚೆನೇ ಹೋಗಿದ್ದಾನೆ, ನಮ್ಮ ಕಮ್ಯುನಿಟಿಲೇ ಇರೋದು. ಡೈಲಿ ಅವನು ಮತ್ತು ನನ್ನ ಮಗನು ಪ್ಲೇ ಗ್ರೌಂಡಲ್ಲಿ ಆಟ ಆಡ್ತಾ ಇರ್ತಾರೆ. ಆಕಾಶ್ಗೆ ಹುಷಾರಿಲ್ಲದ ಟೈಮಲ್ಲಿ ಅವ್ರ ಮನೇಲಿ ಅವನು 3 ದಿನ ಮಲ್ಕೊಂಡಿದ್ದ. ನೋಡಿಕೊಂಡ್ರು ಪಾಪ, ಇಂಥ ಕಮ್ಯುನಿಟೀಲಿ ಬೇರೆಯವ್ರ ಮನೇಲಿ ಪಾಪನ ಬಿಟ್ಟು ಹೋಗಿದ್ದು ಫಸ್ಟ್ ಟೈಮು. ಪಾಪ ನಮ್ಮ ಫ್ಯಾಮಿಲಿ ಥರ ಅವ್ರು ಆಗಿದ್ದಾರೆ. ಒಂದ್ಸಲ ವಿಸಿಟ್ ಮಾಡೋಣ, ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಬರೋಣ ಅಂತ ಹೇಳಿ. ಆದರೆ ಆಲ್ರೆಡಿ 9 ಗಂಟೆ ಆಗಿದೆ ಟೈಮು. ಗೊತ್ತಿಲ್ಲ, ಅವರು ಮಲಗಿರಲ್ಲ ಅಂದ್ಕೊಳ್ತೀನಿ. ಯಾಕೆಂತೇಳಿದರೆ 3 ದಿನ ಕಂಟಿನ್ಯೂಸ್ ರಜಾ ಇದೆ. ಯಾರಿದ್ದು ನಿನ್ನ ವಿಡಿಯೋದಲ್ಲಿ ನೋಡೋದಾಗಿದೆ. ಇವತ್ತು ನಿಮ್ಮದು ವಿಡಿಯೋ ಮಾಡ್ತಾ ಇದ್ದೀವಿ. ನಿಮ್ಮ ಮನೆಗೆ ಬಂದಿದ್ದನು. ಮಲಗ್ಬಿಟ್ನಾ? ಎದ್ದಾಳಲ್ಲ ಇನ್ನ? ಇಲ್ಲ, ಮಲಗಿದ್ ನಿದ್ದೆ ಬಂದಿಲ್ಲ ಅನ್ಸುತ್ತೆ. ಓಕೆ ಓಕೆ, ಎಚ್ಚರ ಇದನ್ನು ನೋಡಿ. ನಿಮ್ ತರ ಇದೆ. ಹಾಂ, ಇದು ನೋಡಕ್ ಆಕರ್ಷ್ ತರ ಇದೆ. ಹಾಂ, ಹೌದು. ಬುದ್ಧಿನೂ ಹಂಗೆ. ಇದು ನನ್ನ ಬುದ್ಧಿನೇ ಸ್ವಲ್ಪ, ಅದು ಆಕಾಶ ಬುದ್ಧಿನೇ ಅನಿಸ್ತಾ ಇದೆ. ಗೊತ್ತಿಲ್ಲ. ಹೂ ಅಂತೀವಿ ನಾವು. ಅಂದ್ರೆ ಜೋರು ಭೀಷ್ಮಕ್ಕಿಂತ ಅಂತ. ಚೆನ್ನಾಗಿ ಸುತ್ತಾಡ್ತಿದ್ಯಲ್ವ ಚಿನ್ನು? ಏನ್ ಮಾಡಿದೆ ಬೆಳಗ್ಗೆಯಿಂದ? ಅಯ್ಯೋ, ಸೇಮ್ ಡೈಲಾಗು. ಫ್ರೆಂಡ್ ಅಂತೆ ಫ್ರೆಂಡು. ಏನ್ ಮಾಡಿದೆ ಬೆಳಗ್ಗೆಯಿಂದ? ಮರ್ತೋಯ್ತಾ? ಮಲಗ್ತಾ ಇದ್ದ ನೀನು? ಭೀಷ್ಮ ಬಂದಿಲ್ಲ ಅಂತ ಅಳ್ತಾ ಇದ್ದ? ಹೌದಾ, ಸಾರಿ, ಲೇಟ್ ಆಯ್ತು. ನಾಳೆ ಕಳಿಸ್ಕೊಡ್ತೀನಿ ಆಯ್ತಾ ಭೀಷ್ಮನ? ಬೆಳಗ್ಗೆನೆ ಕಳಿಸ್ಕೊಡ್ತೀನಿ. ನಾಳೆ ಹೊರಗಡೆ ಹೋಗ್ತಾ ಇದೀಯಾ ನೀನು? ಇಲ್ಲ, ನಾಳೆ ಬೆಳಗ್ಗೆ ಬೇಗನೆ ಕಳಿಸ್ಕೊಡ್ತೀನಿ ಭೀಷ್ಮ. ಎಷ್ಟು ಗಂಟೆಗೆ ಬರ್ತೀಯ ಭೀಷ್ಮ? ಒಂದು 9 ಗಂಟೆಗೆ ಬರ್ತೀಯಾ? ಅಲ್ಲ, 10 ಗಂಟೆಗೆ ಬರ್ತಾನೆ. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ, ಓಕೆನಾ? ಅಲ್ಲಿ ಅರಿಶಿನ ಕುಂಕುಮ ತಗೊಂಡು ದೇವ್ರಿಗೆ ಪೂಜೆ ಮಾಡಿ ಸ್ವಲ್ಪ ಸಮಯ ಟೈಮ್ ಸ್ಪೆಂಡ್ ಮಾಡಿ ನನ್ನ ಮಕ್ಳ ಜೊತೆ ಆಟ ಆಡಿ, ಭೀಷ್ಮ ಫ್ರೆಂಡ್ ಜೊತೆ ಆಟ ಆಡಿ, ಅಲ್ಲಿಂದ ನಾವು ಡೈರೆಕ್ಟಾಗಿ ಬಂದಿದ್ದು. ಮತ್ತು ಇನ್ನೊಬ್ಬ ಫ್ರೆಂಡ್ ಮನೆಗೆ, ಪೂರ್ಣಿಮಾ ಅಂತ ಹೇಳಿ ನಮ್ಮ ಅಪಾರ್ಟ್ಮೆಂಟಲ್ಲೇ ಇದ್ದಾರೆ. ಅವ್ರ ಮೇಲೆ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು. 10:30 ಆಗಿತ್ತು. ಅರಿಶಿನ ಕುಂಕುಮ ತಗೊಂಡು ಸ್ವಲ್ಪ ಟೈಮ್ ಕೂತ್ಕೊಂಡು ಖುಷಿಯಾಗಿ ಮಾತಾಡಿ ಅಲ್ಲಿಂದ ಮನೆಗೆ ರೀಚ್ ಆಗಿ ಬರೋಷ್ಟೊಳಗಡೆ 11 ಗಂಟೆ ಆಗಿತ್ತು. ಪೂರ್ಣಿಮಾ ಅವ್ರಿಗೆ ಬಾಯ್ ಮಾಡಿ ಮನೆ ರೀಚ್ ಆಗೋದ್ರೊಳಗಡೆ ರಾತ್ರಿ 11 ಗಂಟೆ ಆಗಿತ್ತು. ಫುಲ್ ಟಯರ್ಡ್ ಆಗಿದೆ. ಆದರೂ ಕೂಡ ಈ ಸಲದ ವರಮಹಾಲಕ್ಷ್ಮಿ ಹಬ್ಬ ಸಾಕಷ್ಟು ವಿಶೇಷವಾಗಿತ್ತು. ಫ್ರೆಂಡ್ಸು, ಫ್ಯಾಮಿಲಿ, ಮಕ್ಕಳ ಜೊತೆ ಒಂದು ದಿನ ಎಲ್ಲ ಕಳೆದಿದ್ದಾಯಿತು. ನಿಮ್ಮ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು? ನೀವು ಯಾರೆಲ್ಲ ಮನೆಗೆ ಹೋಗಿದ್ರಿ ಅಂತ ಕಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಯಿತು ಅಂತ ಹೇಳಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಶುಭರಾತ್ರಿ.